ಬೆಂಗಳೂರು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಹೆಮಿಗೇಪುರ ವಾರ್ಡ್ ವ್ಯಾಪ್ತಿಯ ಗಾಣಿಗರಪಾಳ್ಯದಲ್ಲಿ ಶ್ರೀ ಮಲೆಮಹದೇಶ್ವರ ಸ್ವಾಮಿ ದೇವಸ್ಥಾನದ ರಸ್ತೆಯನ್ನು ನೂತನವಾಗಿ ನಾಮಕರಣ ಮಾಡಿದ ರಸ್ತೆ ನಾಮಫಲಕವನ್ನು ಶಾಸಕ ಎಸ್.ಟಿ. ಸೋಮಶೇಖರ್ ಸೋಮವಾರ ಉದ್ಘಾಟಿಸಿದರು. ರಸ್ತೆ ನಾಮಕರಣ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಪಾಲಿಕೆ ಮಾಜಿ ಸದಸ್ಯ ಆರ್ಯ ಶ್ರೀನಿವಾಸ್, ಮುಖಂಡರಾದ ಶಿವಮಾದಯ್ಯ, ಕೆ. ರಾಮಸ್ವಾಮಿ, ಬ್ಲಾಕ್ ಅಧ್ಯಕ್ಷ ನಾಗರಾಜ್, ಮುಖಂಡರಾದ ಹನುಮಂತರಾಜು, ಲಕ್ಕಣ್ಣ, ಅರುಣ್, ಬಾಜರಹಳ್ಳಿ ಶಶಿಕುಮಾರ್, ಶ್ರೀ ಮಲೆಮಹದೇಶ್ವರ ಸ್ವಾಮಿ ಟ್ರಸ್ಟ್ನ ಪದಾಧಿಕಾರಿಗಳು, ಸದಸ್ಯರು, ಗ್ರಾಮದ ಹಿರಿಯ ಮುಖಂಡರು, ಗ್ರಾಮಸ್ಥರು ಇತರರು ಉಪಸ್ಥಿತರಿದ್ದರು. ಕಾಲಕಲಿಸಿದ ದೇವಿಗೆ ರಾಮಸ್ವಾಮಣ್ಣವರು ಎಲ್ಲರೂ ಸೇರಿ ಮಲೆಮಹದೇಶ್ವರ ಒಂದು ರಸ್ತೆಯಿಂದ ಮಾಡಬೇಕು ಅಂತೇಳಿ ಬೆಂಗಳೂರು ಮಹಾನಗರ ಪಾಲಿಕೆಗೆ ಅವರು ಪತ್ರವನ್ನು ಬರೆದು ವಿವಿಧ ಹಂತಗಳಲ್ಲಿ ಅಪ್ರೂವ್ ಸ್ಟೇಜಲ್ಲಿದೆ. ಮುಂದಿನ ದಿವಸಗಳಲ್ಲಿ ಅದು ಆಟೋಮೆಟಿಕ್ಕಾಗಿ ಅಪ್ರೂವ್ ಆಗ್ತದೆ. ಯಾಕೆಂದರೆ ಕಾರ್ಪೊರೇಷನ್ ಬಾಡಿ ಇಲ್ಲೇ ಇರೋದ್ರಿಂದ ಅದು ಅಡ್ಮಿನಿಸ್ಟ್ರೇಟಿವ್ ಅಪ್ರೂವ್ ಮಾಡಬೇಕಾಗ್ತದೆ. ಇವತ್ತು ಈ ರಸ್ತೆಗೆ ಭಾಳ ದೇವಸ್ಥಾನ ಕೂಡ ಇರೋದ್ರಿಂದ ಭಾಳ ಜನ ಬಿಡಿಗೆ ಇವತ್ತು ಒಂದು ಕೈಗೂಡಿಗೆ ಊರಿನ ಎಲ್ಲ ಪ್ರಮುಖರುಗಳು ಮಧ್ಯೆ ಈ ರಸ್ತೆಗೆ ನಾಮಕರಣ ಮಾಡತಕ್ಕಂಥ ಒಂದು ಸುವರ್ಣ ಅವಕಾಶ ನನಗೂ ಕೂಡ ಸಿಕ್ಕಿದೆ. ನಮ್ಮೆಲ್ಲರಿಗೂ ಕೂಡ ನಾನು ಈ ಭಾಗದ ಸೇವಕನಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿದೆ. ನಮ್ಮ ಎರಡು ಕಡೆಯೂ ಕೂಡ ಪ್ರೋಸೆಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಬರೋದು ಅಲ್ಲಿ ಬರೋದು ನಮ್ಮ ಆರೋಗ್ಯ ಕಡೆ ಬಂದರೆ ಈ ರಸ್ತೆಗಳೆಲ್ಲ ಕೂಡ ಇನ್ನೂ ದೊಡ್ಡ ದೊಡ್ಡದಲ್ಲಿ ಮಾಡಬೇಕಾಗ್ತದೆ. ಬಹಳ ಟ್ರಾಫಿಕ್ ಕೂಡ ಆಗ್ತದೆ. ಅದರಿಂದ ಮುಂದಿನ ದಿವಸಗಳಲ್ಲಿ ಏರ್ಪೋರ್ಟ್ಗೆ ಚಾಲನೆ ಏನಾದರೂ ಆದರೆ ಬಹಳ ವೇಗವಾಗಿ ಬೆಳೀತಕ್ಕಂಥದ್ದು ಕೂಡ ಜೊತೆಗೆ TRL ನಂಬರ್ 2 ಕೂಡ ಕಗ್ಲಿಪುರದಿಂದ ಸುಮಾರು 270 ಕಿಲೋಮೀಟರ್ ಬೆಂಗಳೂರು ಕರಾವಳಿ ಬರ್ತಕ್ಕಂಥದ್ದು ಕೂಡ ಚಾಲು ಆಗ್ತದೆ. ಟ್ರಾಫಿಕ್ ಕಮ್ಮಿ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ಅನೇಕ ಯೋಜನೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಸಾರ್ವಜನಿಕರಿಗೆ ಈ ಕಾರ್ಯಕ್ರಮ ಕೂಡ ತೊಂದರೆ ಆಗ್ತಿರ್ತಕ್ಕಂಥ ರೀತಿಯಲ್ಲಿ ಅದನ್ನು ಮಾಡಬೇಕು ಅಂತಕ್ಕಂಥದ್ದು ಕೂಡ ಹೊರಟಿದ್ದಾರೆ. ಈಗಾಗಲೇ ವೈಟ್ ಟಾಪಿಕ್ ಸ್ವಲ್ಪ ಡಿಲೇ ಆಗಿದೆ. ನಮ್ಮ ಮಲ್ಕಂದ್ರ ಕೂಡಿಪಲ್ಯ ಇನ್ನೂ ಮಿಕ್ಕ ರಸ್ತೆಗಳು ಕೂಡ ವೈಟ್ ಟಾಪಿಕ್ಗೆ ಸೇರಿಸಬೇಕು ಅಂತ ಹೇಳಿ ಈಗಾಗಲೇ ಸರ್ವೆ ಕೂಡ ಮಾಡ್ತಾ ಇದ್ದೇವೆ. ಅದಕ್ಕೆಲ್ಲ ರಸ್ತೆಗಳನ್ನು ಕೂಡ ಒಳ್ಳೆ ಟಾರ್ ರಸ್ತೆ ಅಥವಾ ಸಿಮೆಂಟ್ ನಮ್ಮ ವೈಟ್ ಟಾಪಿಕ್ ಎರಡಲ್ಲಿ ಒಂದು ಮಾಡಬೇಕು ಅಂತಕ್ಕಂಥದ್ದು ಕೂಡ ಸರ್ವೆ ಕೂಡ ನಡೀತಾ ಇದೆ. ಬನಶಂಕರಿ ಸ್ವಲ್ಪ ಕೆಲಸ ಕಂಪ್ಲೀಟ್ ಆದರೆ ಅದನ್ನು ಕಾರ್ಪೊರೇಷನ್ಗೆ ಸೇರಿಸತಕ್ಕಂಥ ಕೆಲಸ ಕೂಡ ಮಾಡ್ತೇವೆ. ಈಗ ಆಲ್ರೆಡಿ ರೋಡ್ ಬೆಂಗಳೂರು ಮಹಾನಗರ ಪಾಲಿಕೆ ಅದನ್ನು ಗ್ರೇಟರ್ ಬೆಂಗಳೂರು ಮಾಡ್ತಕ್ಕಂಥದ್ದಕ್ಕೂ ಕೂಡ ಚಾಲನೆ ಮಾಡ್ತಾ ಇದ್ದೀವಿ. ಇನ್ನೂ ಅಪಪ್ರಚಾರ ಆಗ್ತದೆ. 7 ಬೆಂಗಳೂರು ನಾಡಪ್ರಭು ಕೆಂಪೇಗೌಡ ಕಟ್ಟಿದ್ದನ್ನು ಹೊರಬಿಡ್ತಾರೆ, ಅದು ಕೊಡ್ತಾರೆ, ಬಿಲ್ಡಿಂಗ್ ಬಂದ್ಬಿಡ್ತಾರೆ. ಅವೆಲ್ಲ ಸುಳ್ಳು. 27 ವಿಧಾನಸಭಾ ಕ್ಷೇತ್ರಕ್ಕೆ ಒಬ್ಬನೇ ಮೇಯರ್. ಅದರಿಂದ 2 ಮೇಯರ್ ಮಾಡ್ತಕ್ಕಂಥದಕ್ಕೆ ಕೂಡ ಚಾಲನೆ ಮಾಡ್ತಾರೆ. 16 ವರ್ಷ ದೃಷ್ಟಿ ಇಟ್ಕೊಂಡು
ಮಾಡಿಕೊಂಡು ಅದನ್ನು ಇವರು ಕಾರ್ಪೊರೇಷನ್ ಮಾಡಬೇಕು ಅಂತಕ್ಕಂಥದ್ದನ್ನು ಸರ್ಕಾರದಲ್ಲಿ ಅದನ್ನು ಅಪ್ರೂವ್ ಕೂಡ ಆಗಿದೆ. ಅದಕ್ಕೆ ಇವರು ನಮ್ಮ ಗವರ್ನರ್ ಕೂಡ ತಡೆ ಹಿಡಿದಿದ್ದಾರೆ. ಸದ್ಯದಲ್ಲೇ ಅದನ್ನು ಬಿಡುಗಡೆ ಮಾಡ್ತಕ್ಕಂಥದ್ದು. ಯಾರು ಕೂಡ ಬೆಂಗಳೂರು ಹೊಡಿತಾ ಇಲ್ಲ, ಅಡ್ಮಿನಿಸ್ಟ್ರೇಷನ್ನ ಮಾಡ್ತಕ್ಕಂಥದ್ದಕ್ಕೆ ನಿರ್ವಹಣೆ ಕೂಡ ಮಾಡ್ತಾ ಇದ್ದಾರೆ. ಈಗೇನು 5 ವರ್ಷಕ್ಕೆ 5 ಜನ ಮೇಯರ್ ಇದ್ರು, ಮುಂದೆ ಅದು 2.5 ವರ್ಷಕ್ಕೆ ಒಬ್ಬ ಮೇಯರು, 2.5 ವರ್ಷಕ್ಕೆ ಒಬ್ಬ ಮೇಯರ್, 5 ವರ್ಷದಲ್ಲಿ 2 ಮೇಯರ್ಗಳು ಆಗ್ತಾರೆ. ಅವರು ಅಧಿಕಾರ ಅವಧಿ ಜಾಸ್ತಿ ಮಾಡ್ತಕ್ಕಂಥದ್ದು ಕೂಡ ಯಾವುದು ಕೆಂಪೇಗೌಡ ಕಟ್ಟಿದ್ದಿಂದ ಯಾರೂ ಕೂಡ ಬೆಂಗಳೂರನ್ನ ಡಿವೈಡ್ ಮಾಡ್ತಕ್ಕಂಥದ್ದಿಲ್ಲ. ಇನ್ನೂ ಕೆಲವರು ಅಪಪ್ರಚಾರ ಮಾಡ್ತಾರೆ, ಬೆಂಗಳೂರು ಡಿವೈಡ್ ಆದರೆ ಸಿವಿಲಿ ಮೇಯರ್ ಆಗುತ್ತಾರೆ, ಈ ಕಡೆ ಮುಸ್ಲಿಮ್ಸ್ ಮೇಯರ್ ಆಗುತ್ತಾರೆ, ಈ ಕಡೆ ಯಾವುದೂ ಇಲ್ಲ. ಅಡ್ಮಿನಿಸ್ಟ್ರೇಷನ್ ಡಿವೈಡ್ ಮಾಡ್ತಕ್ಕಂಥದ್ದಕ್ಕೆ ನಾವು ಬೆಂಗಳೂರು ಮಹಾನಗರ ಪಾಲಿಕೆನ ಗ್ರೇಟರ್ ಬೆಂಗಳೂರು ಮಾಡ್ತಕ್ಕಂಥದ್ದು. ಅದು ಯಾವುದಾದ್ರೂ 100% ಡೆವಲಪ್ಮೆಂಟ್ ಆಗಿ ನಮ್ಮ ಕ್ಷೇತ್ರ ಗೋಲಲ್ಲಿ ಹೆಚ್ಚು ಕಡಿಮೆ ಕಾರ್ಪೊರೇಷನ್ ಲಿಮಿಟಲ್ಲೇ ಇದೆ, ಅದನ್ನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಸೇರಿಸ್ತಕ್ಕಂಥದ್ದು. ಕುಂಬಳಗೌಡು 99% ಡೆವಲಪ್ಮೆಂಟ್ ಆಗಿದೆ, ಅದನ್ನು ಸೇರಿಸ್ತಕ್ಕಂಥದ್ದು. ಹೀಗೆ ಗ್ರೇಟರ್ ಬೆಂಗಳೂರಿಗೆ ಯಾವ ಪಂಚಾಯತಿಗಳು 100% ಡೆವಲಪ್ಮೆಂಟ್ ಆಗಿದೆ ಅದನ್ನು ಸೇರಿಸಿ ಮಾಡಬೇಕು ಅಂತಕ್ಕಂಥದ್ದು ಕೂಡ ನಡೀತಾರೆ. ನವೆಂಬರ್ ಡಿಸೆಂಬರ್ಗೆ ಈ ಗ್ರೇಟರ್ ಬೆಂಗಳೂರು ಚುನಾವಣೆ ಕೂಡ ಬೆಂಗಳೂರು ನಡೀತದೆ. ಇಷ್ಟನ್ನು ಹೇಳಿ ನಮ್ಮ ರಾಮಸ್ವಾಮಣ್ಣ ಎಲ್ಲ ಟೀಮ್ ಎಲ್ಲ ಬಹುತೇಕ ಎಲ್ಲರೂ ಕೂಡ ಸೇರಿದ್ದಾರೆ. ಇದಕ್ಕೆ ಯಾರೂ ಕೂಡ ವಿರೋಧ ಇಲ್ಲ. ಭಾಳ ದಿವಸದಿಂದ ಹೋರಾಟ ಮಾಡಿ ಏನು ಈ ರಸ್ತೆಯಲ್ಲಿ ಮಲೆಮಹದೇಶ್ವರ ಸ್ವಾಮಿ ಲಕ್ಷಾಂತರ ಜನ ಈ ಆ ದೇವರ ದರ್ಶನವನ್ನು ಪಡೀತಾರೆ. ಆ ರಸ್ತೆಗೆ ಪ್ರಮುಖವಾದ ರಸ್ತೆ ಇದೆ. ಆ ರಸ್ತೆಗೆ ಮಲೆಮಹದೇಶ್ವರ ಸ್ವಾಮಿ ರಸ್ತೆ ಇರ್ತಕ್ಕಂಥದ್ದಕ್ಕೆ ಎಲ್ಲರೂ ಕೂಡ ಶ್ರಮ ಹಾಕಿದ್ದಾರೆ. ಆ ಶ್ರಮ ಇವತ್ತು ಕಾರ್ಯಗತ ಆಗಿದೆ. ಯಾರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ತುಂಬ ಅಭಿನಂದನೆ ಹೇಳಿ ಮಾತನಾಡುತ್ತೇನೆ.